ಗೈಸ್ ಒಂದು ಒಳ್ಳೆ ಮ್ಯಾಟ್ರ್ ಆಗಿಬಿಟ್ಟಿದೆ ಗೈಸ್. ನಂದು ಟ್ರೈನ್ ಇರೋದು 7:20ಕ್ಕೆ, ನಾನು 7:40ಕ್ಕೆ ಅಂದ್ಕೊಂಡು ಲೇಟಾಗಿ ಬಂದ್ಬಿಟ್ಟೆ. ಇನ್ನು 10 ನಿಮಿಷ ಇದೆ. ಮೆಟ್ರೋ ಟಿಕೆಟ್ ಬೇರೆ ಬುಕ್ ಮಾಡಿದ್ದೀನಿ, ನೋಡೋಣ ಇರಿ ಏನು ಸಿಗುತ್ತಾ ಇಲ್ವೋ. ಟ್ರೈನ್ ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಜೀವನದಲ್ಲಿ ಬರೀ ಇದೆ ಇದಪ್ಪ, ಎಲ್ಲೋ ಒಂದು ನಮ್ಮ ಜೀವನದ ಡೆಸ್ಟಿನಿಗೆ ಹೋಗೋಣ ಅಂದ್ಕೊಂಡ್ರೆ ಬರೀ ಟ್ರೈನ್ ಮಿಸ್ ಮಾಡ್ಕೊಳ್ಳೋದೇ ಆಯಿತು. ಮೈಯಲ್ಲಿರೋ ನರಗಳೆಲ್ಲ ಅಲ್ಲಾಡ್ತವೆ. ಯಾಕಂದರೆ ಇದಕ್ಕೆ ಆಲ್ಟರ್ನೇಟ್ ರೈಲ್ವೆ ಸ್ಟೇಷನು ಯಾವುದೂ ಇಲ್ಲ ಇದಕ್ಕೆ. ಇದು ಹೋಯ್ತಾ ಇರೋದು ಕರ್ನಾಟಕ ಎಕ್ಸ್ಪ್ರೆಸ್ಸು, ನಾನ್ ಸ್ಟಾಪ್ ಗುರು. ಇದು ಒಂದು ಸಲ ಸ್ಟಾರ್ಟ್ ಮಾಡಿದ್ರೆ ಚೆಸ್ತಾನೆ ಬೆಂಗಳೂರು ದೊಡ್ಡ ನೆಕ್ಸ್ಟ್ ಸ್ಟೇಷನು. ಅಲ್ಲಿಗಂತೂ ಹೋಗಿ ರೀಚ್ ಮಾಡೋಕ್ಕಾಗಲ್ಲ ವಸಂತ ನಗರಕ್ಕೆ. ನೋಡೋಣ, ನಮ್ಮ ಟೈಮ್ ಚೆನ್ನಾಗಿತ್ತು ಅಂದರೆ ನಮ್ಮ ಮೆಟ್ರೋ ಬೇಗ ಬಂದ್ಬಿಡುತ್ತೆ. ದೇವರೇ ನೀನೇ ಕಾಪಾಡಬೇಕು. ಗಾಯ್ಸ್ ಟೈಮ್ ಆಗೋಗ್ಬಿಟ್ಟೆ ಗೈಸ್. ಓಟ ಇಲ್ಲಿಂದ ಇನ್ನು 2 ನಿಮಿಷ ಇದೆ ಗೈಸ್. ಟ್ರೈನ್ ಆಗಲೇ ಪಾಸ್ ಆಗಬೇಕಾಗಿತ್ತು, ಆಗಿಲ್ಲ. ನಮ್ಮ ಅದೃಷ್ಟ ಚೆನ್ನಾಗೈತೆ, ಇಲ್ಲಿಂದ ಓಡೋಣ. ಇವತ್ತು ಯಾಕೋ ದಿನ ಚೆನ್ನಾಗಿಲ್ಲ, ಓಡೋದೇ ಐತತ್ತ ಬರೀ. ಫೈನಲ್ ಆಗಿ ನಮ್ಮ ಟ್ರೈನು ಮಿಸ್ ಆಗಿದೆ. ನಾನು ಬರೋದು 5 ನಿಮಿಷ ತಡವಾಗಿದ್ದಕ್ಕೆ ನಮ್ಮ ಟ್ರೈನ್ ಮಿಸ್ ಆಯಿತು. ಆದರೂ ಏನೂ ಮಾಡೋಕ್ಕಾಗಲ್ಲ ಗೈಸ್. ನೋಡೋಣ ಯಾವುದನ್ನ ಒಂದು ಆಲ್ಟರ್ನೇಟ್ ಟ್ರೈನ್ ಹುಡುಕಿ. ಗೈಸ್ ಟ್ರಾವೆಲ್ ಮಾಡ್ಬೇಕಾದ್ರೆ ಯಾವ್ಯಾವ ಪರಿಸ್ಥಿತಿ ಬರೋದು ನೋಡ್ರಿ. ಇಲ್ಲಿ ಮಡಗಿದ್ದೀನಿ ಬ್ಯಾಗು, ಇದೊಂಥರ ಚಿಕ್ಕದಿದ್ದು. ಯಾವಾಗಲೂ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ನೋಡ್ಕೊಬೇಕು ನೀವು. ನೋಡಿರಿ 5 ನಿಮಿಷ ಮುಂಚೆ ಬಂದಿದ್ರೆ ಬರ್ಬೋದಿತ್ತಲ್ಲ ಅಂತ. 2600 ರೂಪಾಯಿ ರಿಟರ್ನ್ ಬರುತ್ತೆ. TDR ಫೈಲ್ ಮಾಡಿದ್ದೀವಿ. ನೋಡೋಣ ಗೈಸ್, ಇವಾಗ ಹೊರಡೋಣ. ಈ ಟ್ರೈನ್ ಅಂತೂ ಸಿಕ್ಕಾಬಿಟ್ಟೆ ರಶ್ ಆಗೈತೆ ಗಾಯ್ಸ್. ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ ನನಗಂತೂ. ತಲೆ ಸುತ್ತೊಡಿತೈತೆ ನನಗಂತೂ. ಒಬ್ಬನೇ ಕುಂದಿದ್ದೀನಿ ದೇವ್ರು ಗೊತ್ತಂಗೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ. ಹೆಂಗೆ ಒಂದು ಹೋಗ್ಬೇಕಷ್ಟೇ. ಒಟ್ಟಿನಲ್ಲಿ ಹೋಯ್ತೀನಿ, ಹೆಂಗೆ ಅನ್ನೋದು ಗೊತ್ತಿಲ್ಲ. ಹೆಂಗೆ ಹೋಗೋದು ಗಾಯ್ಸ್ ಈ ಟ್ರೈನಲ್ಲಿ. ದೇವ್ರೇ ನೀನೇ ಕಾಪಾಡಬೇಕಪ್ಪ. ಎಲ್ಲ ಮಲಿಕೊಂಬಿಟ್ಟವ್ರೆ ಡೋರಲ್ಲೇ. ಇನ್ನು ಹೆಂಗೆ ಹೋಗೋಣ ಈ ಟ್ರೈನಲ್ಲಿ. ಇವರು ನಮ್ಮ ಥರ ದಂಗಾಗಿ ನೋಡ್ತಾವ್ರೆ, ದಂಗಾಗ್ಬಿಟ್ಟವ್ರೆ ಗೈಸ್. ಓಹೋ, ನಾನು ಹೋದಂಗೆ ಇದ್ರಿ ಟ್ರೈನಲ್ಲಿ ಗೈಸ್. 3 ಅವರ್ ನಿಂತೇ ಇದ್ದೀನಿ ಗೈಸ್. ನೋಡ್ರಿ ಪಾಪ ಇವರೆಲ್ಲ ಯಾವ್ಯಾವ ಊರಿಗೆ ಹೋಗ್ಬೇಕೋ ಗೊತ್ತಿಲ್ಲ. ಎಲ್ಲರೂ ಯಾವ ಥರ ಮಲಗವ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಹೊರ ಇದ್ರ ಮೇಲೆ ಅಂತ. ನನ್ನ ಕೈಲಂತೂ ಐದಿಲ್ಲ ಗುರು. ನಾನು ಅದೆಲ್ಲಿ ಇಳಿತೀನಿ ನನಗೆ ಗೊತ್ತಿಲ್ಲ. ಅಪ್ಡೇಟ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಅದೆಲ್ಲಿದ್ದೀನ ಗೊತ್ತಿಲ್ಲ. ಸಿಕ್ಕಾಬಿಟ್ಟೆ ನೋವು ಗೊತ್ತಾಯ್ತು ಕಾಲಾಗಲೇ. ಒಂದು 3 ಅವರ್ ನಿಂತ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಈ ಥರ ಲಾಂಗ್ ಜರ್ನಿ ನಿಂತಿರೋದು ನಾನಂತೂ. ಫೈನಲಿ ನಾವು ಬಂದಿದ್ದೀವಿ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ಗೆ. ಅರ್ಧ ಗಂಟೆ ಮುಂಚೆ ಬಂದಿದ್ದೀವಿ ಗೈಸ್. ಯಾಕೆ ಹೇಳ್ತೀರಾ, ಸಕ್ಕತ್ತಾಗಿತ್ತು ಈ ಟ್ರೈನ್ ಜರ್ನಿ ಅಂತ. ನನ್ನ ಲೈಫಲ್ಲೇ ಬರೋಂಗಿಲ್ಲ ಇಷ್ಟು ಜರ್ನಿನ. ಸಿಕ್ಕಾಪಟ್ಟೆ ಟ್ರಾಫಿಕ್ ಆಯ್ತದೆ ಗೈಸ್. ಈ ಟ್ರೈನಲ್ಲಿ ಬರೋಕ್ಕೆ ಹೋಗ್ಬೇಡಿ ಯಪ್ಪ. ಯಾರನ್ನ ಅರ್ಜೆಂಟ್ ಇದ್ದರೆ ಮಾತ್ರ ಈ ಟ್ರೈನಲ್ಲಿ ಬರ್ರಿ, ಮತ್ತೆ ಸಿಕ್ಕಾಪಟ್ಟೆ ಕಷ್ಟ ಅನ್ಬೋದು ಈ ಟ್ರೈನಲ್ಲಿ ಅಂತ. ಡೆಲ್ಲಿಯಲ್ಲಿ ಪ್ರಮುಖವಾಗಿ ನಾವು 2 ರೈಲ್ವೆ ಸ್ಟೇಷನ್ನ ನೋಡ್ಬೋದು. ಒಂದು ಹಜರತ್ ನಿಜಾಮುದ್ದೀನ್ ರೈಲು ನಿಲ್ದಾಣ, ಮತ್ತೊಂದು ನ್ಯೂ ಡೆಲ್ಲಿ ರೈಲು ನಿಲ್ದಾಣ. ನೀವು ಬೇಕಾದರೆ ಹರಿದ್ವಾರ್ಗೆ ಟ್ರೈನಲ್ಲಿ ಕೂಡ ಬೇಕಾದರೂ ಟ್ರಾವೆಲ್ ಮಾಡ್ಬೋದು. ಇಲ್ಲ ಅಂದರೆ ಇಲ್ಲೇ ನಿಯರಲ್ಲಿರುವಂಥ ಕಾಶ್ಮೀರಿ ಗೇಟ್ ಬಸ್ ಸ್ಟ್ಯಾಂಡ್ನಿಂದ ಬಸ್ಸಲ್ಲಿ ಬೇಕಂದ್ರೂ ಟ್ರಾವೆಲ್ ಮಾಡ್ಬೋದು. ನಾವಿಲ್ಲಿ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಹರಿದ್ವಾರ್ಗೆ ಡೆಲ್ಲಿ ಜಂಕ್ಷನಿಂದ. ನೀವು ಒನ್ಸ್ ಹರಿದ್ವಾರ್ ಜಂಕ್ಷನ್ಗೆ ರೀಚ್ ಆದಮೇಲೆ ಇಲ್ಲಿ ಡಾಮಿನೇಟ್ರಿ ವ್ಯವಸ್ಥೆ ಇರುತ್ತೆ. ನೀವು ಬೇಕಂದರೆ ಇಲ್ಲಿ ಸ್ಟೇ ಮಾಡ್ಬೋದು. ಆದರೆ ನಾವು ಹರಿದ್ವಾರ್ ಜಂಕ್ಷನಿಂದ ಸೋನ್ ಪ್ರಯಾಗ್ಗೆ ಸಂಜೆನೇ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಗೈಸ್ ಫೈನಲ್ ಆಗಿ ಸೋನ್ ಪ್ರಯಾಗ್ಗೆ ಜೀಪಲ್ಲಿ ಬಂದಿದ್ದಾಯಿತು. ಇವಾಗ ಇಲ್ಲಿಂದ ಮುಂದೆ ಜೀಪ್ ಸಿಗುತ್ತೆ. ಸಿಕ್ಕಾಪಟ್ಟೆ ಕೋಲ್ಡ್ ಐತೆ ಗೈಸ್. ಇಲ್ಲಿಂದ ಜೀಪಲ್ಲಿ ನಾವು ಇವಾಗ ಗೌರಿಕೊಂಡ ಕಡೆ ಹೋಗಿ ಅಲ್ಲಿಂದ ಪಾದಯಾತ್ರೆನ ಸ್ಟಾರ್ಟ್ ಮಾಡೋಣ. ಟೈಮು ಒಂದು 10 ಗಂಟೆ ಆಗಿರ್ಬೋದು ಇವಾಗ. ಆಮೇಲೆ ಗೈಸ್ ಈ ಉತ್ತರಾಖಂಡಲ್ಲಿ ಏನು ಅಂದರೆ ಆನೆಸ್ಟಿ ಜನ ಜಾಸ್ತಿ ಗೈಸ್. ನಮ್ಮ ಗಾಡೀಲಿ ಬರ್ತಾಯಿದ್ದೆ, ನಾವು ಬಂದು ಫೋನ್ ಬಿಡಿಸ್ಬಿಟ್ಟಿದ್ದ ಗೈಸ್. ಅವ್ನು ಯಾರು ಅನ್ನೋದೇ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ. ಆಮೇಲೆ ಏನು ಮಾಡಿದ್ರು ಹೇಳ್ರಿ, ಅಲ್ಲಿರೋ ಲೋಕಲ್ ಹೆಡ್ಸೇ ಕಾಂಟ್ಯಾಕ್ಟ್ ಮಾಡಿ ಅವನ್ನ ಫೋನ್ನ ಈಸ್ಕೊಂಬಂದು ಕೊಟ್ಟರು. ಅಂದರೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾರೆ ಇಲ್ಲಿರೋ ಜನ, ಒಳ್ಳೆ ಜನ ಗೈಸ್.
ಗೈಸ್ ಇಲ್ಲಿ ನೋಡಿ ಹೆಲಿಕಾಪ್ಟ್ರು ಫೈನಲ್ ಆಗಿ ಸ್ವರ್ಗದ ಬಾಗಿಲೊಳಗೆ ಎಂಟ್ರಿ ಆಗಿದ್ದೀವಿ ಗಾಯ್ಸ್. ದೇವಸ್ಥಾನ ಅಲ್ಲಿ ಹಿಂದೆ ಕಾಣಿಸ್ತಾ ಇದೆ ನೋಡ್ರಿ. ನಾನಂತೂ ಸುಸ್ತಾಗ್ಬಿಟ್ಟಿದ್ದೀನಿ ಗಾಯ್ಸ್. ಇನ್ನು ಮುಂದೆ ಏನೇ ನೋಡಿದ್ರು ನೀವು ಅದು ಸ್ವರ್ಗದೊಳಗೆ ಆಗಿರುವಂಥ ಪೂಜೆ ಕಾರ್ಯಕ್ರಮಗಳು ಆಗಿರುತ್ತೆ. ಬನ್ನಿ ಹೊಂಟ್ಬಿಡೋಣ ಗಾಯ್ಸ್. ಆಗಲೇ ದೇವಸ್ಥಾನದಿಂದ 1 ಕಿಲೋಮೀಟ್ರ್ ದೂರಕ್ಕೆ ಆಗಲೇ ಕ್ಯೂ ನಿಂತ್ಕೊಂಡ್ಬಿಟ್ಟೈತೆ. ಬೆಳಗ್ಗೆ 3 ಗಂಟೆಗೇನೆ ಬಂದವರೆಲ್ಲ ಹಂಗೆ ದರ್ಶನ ಮಾಡೋಕೆ ಹೋಗೋರೆ. ನೋಡೋಣ ನಾನು ಎಷ್ಟವರ ದರ್ಶನ ಆಗ್ಬೋದು ಅನ್ನೋದು ತೋರಿಸ್ತೀನಿ ನಿಮಗೆ ಗೈಸ್. ಇವಾಗ ಇಲ್ಲಿ ರಿಜಿಸ್ಟ್ರೇಷನ್ ಚೆಕ್ ಆಗುತ್ತೆ ಮತ್ತು ಪ್ಲಸ್ ಟೋಕನ್ ಕೊಡ್ತಾರೆ. ನಿಮ್ಮ ಹತ್ರ ರಿಜಿಸ್ಟ್ರ್ ಕಾರ್ಡ್ ಇಲ್ಲ ಅಂದರೂ ಒರಿಜಿನಲ್ ಆಧಾರ್ ಕಾರ್ಡ್ ಇದ್ರೆ ಸಾಕು, ರಿಜಿಸ್ಟ್ರ್ ಮಾಡಿಲ್ಲ ಅಂದರು. ಗಾಯ್ಸ್ ಬೆಳಗ್ಗೆ 5 ಗಂಟೆ ಸಿಕ್ಕಿಬಿಟ್ಟೈತೆ ಗಾಯ್ಸ್ ದರ್ಶನದ್ದು. ಅದೃಷ್ಟ ಚೆನ್ನಾಗದೆ, ಬರೀ ಬೇಗ ದರ್ಶನ ಮಾಡಿಬಿಡೋಣ ಗಾಯ್ಸ್. ನೋಡ್ತಿದ್ದಂಗೆ ಅಲ್ಲೇ ಬೆಳಗ್ಗೆನೇ ಆಗೋಯ್ತು ನೋಡ್ರಿ. ಒಂದು 100 ಮೀಟ್ರ್ ಬಂದಿಲ್ಲ ನಾವು ಇನ್ನೂ ಮುಂದೆ. ಒಂದು 2-3 ಅವರ್ ಆಯಿತು, ಒಂದು 100 ಮೀಟ್ರನ್ನೂ ಬರೋಕ್ಕಾಗಿಲ್ಲ ಗಾಯ್ಸ್. ಫೈನಲ್ ಆಗಿ ದೇವ್ರದ್ದು ಹೆಬ್ಬಾಗ್ಲ ಹತ್ರ ಬಂದಿದ್ದೀವಿ. ಇನ್ನೇನು ಒಳಗೆ ಹೋಗುವಂಥ ಟೈಮ್ ನೋಡ್ರಿ. ಯಪ್ಪ ಸಾಕಪ್ಪ ಈ ವರ್ಷಕ್ಕೆ ಸಿಕ್ಕಾಪಟ್ಟೆ ಚಳಿ ಗಾಯ್ಸ್. ಒಂದು 8-8:15 ಗಂಟೆ ನಿಂತ್ಕೊಂಡಿದ್ದೀವಿ ಕ್ಯೂನಲ್ಲಿ. ಇವಾಗ ದರ್ಶನ ಕೊಡ್ತಾವ್ರು ಬಾಬಾ, ಒಳಗೆ ಹೋಗ್ಬೇಕು ಇನ್ನೇನೋ. ಗುರು ಫೈನಲ್ ಆಗಿ ದೇವ್ರನ್ನ ಕೈಯಿಂದ ಮುಟ್ಟಿದಾಯ್ತು ಗುರು. ಅಯ್ಯೋ ಗುರು ಫೈನಲಿ ದರ್ಶನ ಮಾಡ್ಕೊಂಡು ಸ್ಪರ್ಶ ದರ್ಶನ ಗೈಸ್. ಸಿಗ್ತೀನಿ ತಡೀರಿ ಗಾಯ್ಸ್. ಏನಂತ ಹೇಳಿ ಗಾಯ್ಸ್, ಯಪ್ಪ ಮನ್ಸೆಲ್ಲ ಒಂಥರ ಫುಲ್ಲು ಕ್ಲಿಯರ್ ಆಗಿಬಿಡ್ತು ಗೈಸ್. ಅಯ್ಯೋ ಅದೇನೋ ಅಂತಾರಲ್ಲ ಗೈಸ್, 20 ಅವರ್ ನಡ್ಕೊಂಬಂದಿದ್ದು, ಒಂದು 10 ಅವರ್ ನಿಂತ್ಕೊಂಡು ಟೋಟಲ್ ಒಂದು 30 ಗಂಟೆ ಕಷ್ಟಪಟ್ಟು ದೇವ್ರು ನೋಡಿದಾಗ ಆಟೋಮೆಟಿಕ್ಕಾಗಿ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ. ಹೆಂಗೈತೆ ಗೊತ್ತಾ ಗೈಸ್ ಒಳಗಡೆ ದೇವಸ್ಥಾನ, ಸಕ್ಕದಾಗೈತೆ. ಹೇಳಿದ್ರೆ ಅದು ಎಕ್ಸ್ಪೀರಿಯೆನ್ಸ್ ಆಗಲ್ಲ ನಿಮಗೆ. ನೀವೇ ನೋಡಬೇಕು ಬಂದಾಗ ಒಂದ್ಸಲ. ಆಮೇಲೆ ನಾನು ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳೋದು ಏನಪ್ಪ ಅಂದರೆ, ನೀವು ಈ ಸ್ಟಾರ್ಟಿಂಗಲ್ಲಿ ಬರೋಕ್ಕೆ ಹೋಗ್ಬಿಡಿ ಗೈಸ್. ಸಿಕ್ಕಾಬಟ್ಟೆ ರಶ್ ಇರುತ್ತೆ, ಪ್ಲಸ್ ಎಲ್ಲರೂ ಮಕ್ಕಳಿಗೆಲ್ಲ ರಜೆ ಇರುತ್ತಲ್ವ, ಸಿಕ್ಕಾಬಟ್ಟೆ ಜನ ಇರ್ತಾರೆ. ಈ ಸ್ಟಾರ್ಟಿಂಗ್ ಟೈಮಲ್ಲಿ ಬರಬೇಡಿ. ಬಂದರೆ ಜೂನಿಂದ ಆಗಸ್ಟ್ ಒಳಗಡೆ ಬನ್ನಿ ಗೈಸ್. ಇವಾಗಂತೂ ಬರೋಕ್ಕೆ ಹೋಗ್ಬೇಡಿ. ಪುರಾಣ ಕಥೆ ಐತೆ. ಯಾವಾಗ ಈ ಕುರುಕ್ಷೇತ್ರ ಯುದ್ಧ ನಡೆಯುತ್ತಲ್ವ, ಅವಾಗ ಪಾಂಡವರು ಮತ್ತು ಕೌರವರು ನಡುವೆ, ಅಂದರೆ ಇಬ್ಬರು ಅಣ್ಣ ತಮ್ಮಂದಿರ ನಡುವೆ ಯುದ್ಧ ಆಗುತ್ತೆ. ಪಾಂಡವರು ಗೆಲ್ತಾರೆ, ಕೌರವರು ವಂಶನೇ ನಾಶ ಆಗೋಗುತ್ತೆ. ಆವಾಗ ಪಾಂಡವ್ರಿಗೆ ಏನನ್ಸುತ್ತೆ ಅಂದರೆ, ಅವ್ರು ಮಾಡಿದ್ದು ತಪ್ಪು ಅಂತ ಅರಿವಾದಾಗ ಅವರು ಶ್ರೀಕೃಷ್ಣನ ಬಳಿ ಬಂದು ಅವ್ರು ಕೇಳ್ಕೊತಾರೆ, ಈ ನಮ್ಮ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಏನಪ್ಪ ಅಂತ. ಆವಾಗ ಶ್ರೀಕೃಷ್ಣ ಶಿವನ ಬಳಿ ಹೋಗೋಕ್ಕೆ ತಿಳಿಸ್ತಾರೆ. ಶಿವ ಏನು ಮಾಡ್ತಾನೆ, ವಾರಣಾಸಿಲಿರ್ತಾನೆ. ಪಾಂಡವರು ಶಿವನ ಹುಡಿಕೊಂಡು ವಾರಣಾಸಿಗೆ ಬರ್ತಾ ಇದ್ದಾಗ ಅವ್ರಿಗೆ ಗೊತ್ತಾಗುತ್ತೆ, ಓ ಇಲ್ಲಿ ಬಂದರೆ ಇವ್ರನ್ನ ಶಮಿಸೋದು ತಪ್ಪು ಅಂದ್ಬಿಟ್ಟು ಏನು ಮಾಡ್ತಾನೆ ಶಿವ, ಗುಪ್ತವಾಗಿ ನೀರಿನ ಮೂಲಕ ಗುಪ್ತಕಾಶಿಗೆ ಬರ್ತಾನೆ. ಅದರಿಂದ ಆ ಜಾಗನ ಗುಪ್ತಕಾಶಿ ಅಂತ ಕರೀತಾರೆ. ತದನಂತರ ಅಲ್ಲೆಲ್ಲ ಹುಡುಕಂಥ ಪಾಂಡವರು ತಿಳಿತಾರೆ ಧರ್ಮರಾಯಂಗೆ ಶಿವ ಬಂದು ಇದ್ರಲ್ಲಿ ನೆಲೆಸಿದ್ದಾನೆ ಅಂತ, ಕೇದಾರದಲ್ಲಿ. ಅವಾಗೇನು ಮಾಡ್ತಾರೆ, ಪಾಂಡವರು ಇಲ್ಲೇ ಹುಡುಕೊಂಡ್ಬಂದಾಗ ಶಿವ ಒಂದು ಗೋವಿನ ರೂಪದಲ್ಲಿರ್ತಾನೆ. ಪಾಂಡವರು ಏನು ಮಾಡ್ತಾರೆ, ಬುದ್ಧಿವಂತಿಕೆಯಿಂದ ಭೀಮ ಏನು ಮಾಡ್ತಾನೆ, 2 ಬಂಡೆಗಳ ನಡುವೆ ನಿಂತ್ಕೊಂಡು ಹಸುಗಳನ್ನ ಇದ್ರ ಒಳಗಡೆಯಿಂದ ಹೋಗಕ್ಕೆ ಹೇಳ್ತಾನೆ. ಆದರೆ ಶಿವ ಹೋಗದೇ ಇರೋ ಕಾರಣ ಭೂಮಿಯೊಳಗೆ ಹೋಯ್ತಿದ್ದಾಗ ಬಂದು ಹಿಡ್ಕೊಂಡಿದ್ದಂಥ ಜಾಗನೇ ಇವಾಗ ನೀವು ನೋಡ್ತಿರೋಂಥ ಕೇದಾರ. ಅದು ಯಾವ ರೀತಿ ಹಿಡ್ಕೊಂಡಿದ್ದಾರಲ್ಲ ಅದನ್ನೇ ನಿಮಗೆ ಒಳಗಡೆ ಮುಟ್ಟಾಕ್ಬಿಡ್ತಾರೆ. ಅದ್ರ ಫೀಲೇ ಬೇರೆ ಗೈಸ್. ಕೇದಾರ್ನಾಥಲ್ಲಿ ಈ ಸಲ ಯಾವ ಥರ ಐತೆ ಅಂದರೆ, ಮಂಜುಗಡ್ಡೆನೇ ಕರಗಿಲ್ಲ ಗುರು, ಆ ಥರ ಐತಿ ಈ ಸಲ. ಫಸ್ಟು ಟೈಮು ಎಲ್ಲೇ ನೋಡಿದ್ರು ಮಂಜುಗಡ್ಡೆ ಮೇಲೆ ಮಂಜುಗಡ್ಡೆ ಸಿಕ್ಕಾಬಿಟ್ಟೆ ಜಾರುತ್ತೆ ಇದಂತೂ ಗಾಯ್ಸ್. ಇವಾಗ ದೇವಸ್ಥಾನದ ಬಾಗ್ಲಾಕವ್ರೆ, ಯಾಕಂದರೆ 12 ಗಂಟೆಗೆ ಕ್ಲೋಸ್ ಆಗುತ್ತೆ, ತಿರ್ಗಾ 2 ಗಂಟೆಗೆ ಓಪನ್ ಆಗುತ್ತೆ. 2 ಗಂಟೆಯಿಂದ 10 ಗಂಟೆವರೆಗೂ ಇರುತ್ತೆ ಗೈಸ್. ಈ ಭೀಮಶಿಲೆ ಸುತ್ತ ಬರೀ ಅಗೋರಿಗಳು ಇವರೇ ಕುತ್ಕೊಂಡ್ಬಿಟ್ಟವ್ರೆ, ಎಲ್ಲೂ ಜಾಗನೇ ಇಲ್ಲ. ಬನ್ನಿ ಈ ಅದ್ಭುತವಾದ ಕಲ್ಲನ್ನ ಸ್ಪರ್ಶ ಮಾಡೋಣ. ಏನು ತಣ್ಣಗೈತೆ ಅಂದರೆ ಗೈಸ್ ಕಲ್ಲು. ಅಪ್ಪ ಸುಮ್ಮನೆ ಅಲ್ಲ ಭೀಮಶಿಲೆ ಅಂತ ಕರೆಯೋದು ಇದಕ್ಕೆ ಯಾಕಪ್ಪ ಭೀಮಶಿಲೆ ಅಂತ ಕರೀತಾರೆ ಅಂದರೆ, ಒಂದು ಸಲ ನಾನು ಹಿಂದೆ ಏನು ನೋಡ್ತಿದ್ದಿರಲ್ಲ ಮಂಜುಗಡ್ಡೆ, ಇದೆಲ್ಲ ಒಂದೇ ಸಲ ಕರಗಿ ನೀರಾಗಿ ಬಂದ್ಬಿಡ್ತದೆ ಫ್ಲಡ್ಡು ಬಂದಾಗ. ಏನಾಗುತ್ತೆ ಅಂದರೆ ಈ ಕಲ್ಲು ಎಲ್ಲೋ ಇರುತ್ತೆ ಗೈಸ್, ಬಂದು ಲಿಟ್ರಲಿ ದೇವಸ್ಥಾನದಿಂದ ಬಂದು ನಿಂತ್ಕೊಂಡಿದ್ದು. ಎಂಥ ಪ್ರವಾಹನೇ ಬಂದರೂ 1 ಇಂಚು ಅಲ್ಲಾಡಲ್ಲ ಈ ಕಲ್ಲು ದೇವಸ್ಥಾನ ಬಿಟ್ಟು. ಅದಕ್ಕೆ ಅವತ್ತಿಂದ ಇದಕ್ಕೆ ಭೀಮಶಿಲೆ ಕಲ್ಲು ಅಂತ ಕರೀತಾರೆ. ನೀವು ಈ ಸೈಡಿಗೆ ಬಂದಾಗ ಇದನ್ನು ನೋಡಿ, ಮಿಸ್ ಮಾಡ್ದಂಗೆ
ಈ ಸಮಾಧಿ ಬಂದು ಶಂಕರಾಚಾರ್ಯರದು ಜೀವಂತ ಸಮಾಧಿ ಮಾಡಿರೋಂಥ ಜಾಗ. ಅವರ ಪ್ರತಿಮೆನ ಮಾಡಿಸಿ ಇಲ್ಲೇ ನೆಲೆ ಮಾಡವ್ರೆ. ಇನ್ನೊಂದು ಏನಪ್ಪ ಖುಷಿ ವಿಷಯ ಅಂದರೆ ಇದು ನಮ್ಮ ಕರ್ನಾಟಕದ ಅರುಣ್ ಯೋಗಿರಾಜ್ ಸರ್ರೇ ನಿರ್ಮಾಣ ಮಾಡಿರೋಂಥ ಶಿಲೆ. ಇದು ಯಾವ ಥರ ಕಾಣಿಸ್ತೈತೆ. ಗಾಯ್ಸ್, ಒಳಗಡೆದು ವಿಡಿಯೋ ತೋರ್ಸೋಕ್ಕಾಗಲಿಲ್ಲ ನಿಮಗೆ, ಯಾಕಂದರೆ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ. ಆದರೆ ಇಲ್ಲಿ ದೇವ್ರ ಒಳಗಡೆಯಿಂದ ಬರುವಂಥ ತೀರ್ಥ ತೋರಿಸಿ ಬರ್ರಿ. ನೋಡಿರಿ ಇಲ್ಲಿ ಸಿಗುತ್ತೆ. ನೀವು 5 ರೂಪಾಯಿ 10 ರೂಪಾಯಿ ಎಷ್ಟಾದರೂ ಕೊಟ್ಟರೆ ನಿಮಗೆ ದೇವ್ರದ್ದು ಒಳಗಡೆ ಅಭಿಷೇಕ ಮಾಡಿರೋ ತೀರ್ಥ ಕೊಡ್ತಾರೆ ಗೈಸ್. ನೋಡಿ ಗೈಸ್, ದೇವ್ರಿಗೆ ಅಭಿಷೇಕ ಮಾಡಿರೋ ಅಮೃತ ತೀರ್ಥ. ಫುಲ್ಲು ಕೋಲ್ಡ್ ಆಗೈತೆ. ನಿಮಗೆ ಫೈನಲ್ ಆಗಿ ಈ ಕ್ಷೇತ್ರನ ಪಾಲನೆ ಮಾಡುವಂಥ ಕ್ಷೇತ್ರ ಪಾಲಕನಾದಂಥ ಕಾಲಭೈರವನ ಜಾಗಕ್ಕೆ ಕರ್ಕೊಂಡು ಹೋಗಬೇಕು. ನೀವು ಯಾವಾಗಾದರೂ ಅಷ್ಟೇ ಕೇದಾರ್ನಾಥ್ಗೆ ಬಂದಾಗ ಕಾಲಭೈರವನ ದರ್ಶನ ಮಾಡಿ ಇಲ್ಲಿಂದ ಹೋಗ್ಬೇಕು. ಅದಕ್ಕೆ ಇವಾಗ ಸೀದಾ ಕಾಲಭೈರವನ ದರ್ಶನ ಮಾಡೋಕ್ಕೆ ಮೇಲ್ಗಡೆ ಹೋಗ್ತಾಯಿದ್ದೀವಿ ಗಾಯ್ಸ್. ಫೈನಲಿ ಹತ್ಕೊಂಡು ಬಂದ್ಬಿಟ್ಟ ಗಾಯ್ಸ್ ಕಾಲಭೈರವನ ಸನ್ನಿಧಿಗೆ. ಇದರಿಂದ ಮುಂದೆ ಬೇಕಂದ್ರೆ ಹೋಗ್ಬೋದು, ಅಲ್ಲೊಂದು ದೇವಸ್ಥಾನ ಅದೇ, ಆದರೆ ನಾವು ಹೋಗೋಕ್ಕಾಗಲ್ಲ. ಇಷ್ಟೇ ಲಾಸ್ಟ್ ನಮ್ಮದು. ಅದೇನು ಅಂತಾರಲ್ಲ, ಈ ಬಾಟ್ರ್ ದಾಟಿ ನೀನು ಹೋಗ್ಬೇಡ ನಾನು ಬರಲ್ಲ ನನಗೆ. ಹೆಂಗೈತೆ ನೋಡಿ ಗೈಸ್. ಅಯ್ಯಪ್ಪ ಸ್ವರ್ಗ ಗುರು. ಗೈಸ್ ಇವಾಗ ಬನ್ನಿ ಒಳಗಡೆ ಹೋಗಿ ದರ್ಶನ ಮಾಡೋಣ. ಅಂದೆ ಇಲ್ಲೇನು ಅಂದರೆ ಎಲ್ಲ ಎಣ್ಣೆ ತಗೊಂಬಂದು ದೇವ್ರಿಗೆ ಅರ್ಚನೆ ಮಾಡಿಸ್ತಾರೆ, ಎಣ್ಣೆ ಉಯ್ತಾರೆ ಕಾಲಭೈರವಂಗೆ. ಇಲ್ಲಿ ಪುಟ್ಟು ಗಂಟೆಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾವೆ ನೋಡ್ರಿ. ಅಬ್ಬಾ, ಜೈ ಶ್ರೀ ಕೇದಾರ್, ಜೈ ಶ್ರೀದೇವ್, ಜೈ ಶ್ರೀರಾಮ್. ಗೈಸ್ ಇಲ್ಲಿ ನೋಡ್ರಿ, ಇದೆ ಕಾಲಭೈರವನ ಸನ್ನಿಧಿ. ಹೆಂಗೈತೆ, ಸ್ವರ್ಗ ಅಲ್ವಾ? ಗೈಸ್ ಇರಿ, ಹೋಗಿ ಕೈ ಮುಖ ಬಂದ್ಬಿಡ್ತೀನಿ. ಗೈಸ್ ನೋಡಿದ್ರಲ್ಲ, ಫೈನಲ್ ಆಗಿ ಇದಾಗಿತ್ತು ಕೇದಾರ್ನಾಥ್ನ ವ್ಲಾಗು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ